ಸ್ಮರೇತ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವನ್ನ ಜಾಯೇತ ಪರಾವರೇ ಅಸ್ಮಿನ್ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿ ಯೋಗ ತಾವತ್ ಸ್ಥವೀಯ ಪುರುಷಸ್ಯ ರೂಪಂ ಕ್ರಿಯಾವಸಾನೆ ಪ್ರಯತಃ ಸ್ಮರೇತ. ಯಾವತ್ ಎಲ್ಲಿಯವರೆಗೂ ಸಹ ಪರಾವರೇ ಅಸ್ಮಿನ್ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿಯೋಗ ನ ಜಾಯೇತ, ಎಲ್ಲಿವರೆಗೂ ಸರ್ವೋತ್ತಮನಾದ ಶ್ರೀಹರಿಯಲ್ಲಿ ಭಕ್ತಿಯೋಗ ಪೂರ್ತಿ ಹುಟ್ಟೋದಿಲ್ವೋ ತಾವತ್ ಸ್ಥವೀಯ ಪುರುಷಸ್ಯ ರೂಪಂ, ಅಲ್ಲಿವರೆಗೆ ಏನು ಮಾಡಿ ಪರಮಾತ್ಮನ ಸ್ಥೂಲ ರೂಪವನ್ನು ಚಿಂತನೆ ಮಾಡಿ ಮಾಡಿ ಏನು ಮಾಡ್ಕೋಬೇಕಾಗ ಭಕ್ತಿ ವೃದ್ಧಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸಿದ್ಧಿ ಆಗಬೇಕು. ರೂಪಂ ಕ್ರಿಯಾವಸಾನೆ ಪ್ರಯತಃ ಸ್ಮರೇತ, ಉಳಿದೆಲ್ಲ ಹೊತ್ತಿನಲ್ಲೂ ಕೂಡ ಯಾವ ಕ್ರಿಯಾವಸಾನೆ ನಿತ್ಯ ಕರ್ಮಗಳೆಲ್ಲ ಮಾಡ್ತಾನೆ ಇರಬೇಕು. ಇದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲ, ಮಾಡ್ತಾ ಕೂತ್ಕೊಂಡು ಕೊನೆಗೆ ಈ ರೀತಿ ಸ್ಮರಣೆ ಮಾಡ್ತಾ ಮಾಡ್ತಾ ಎಲ್ಲಿ ಬರುತ್ತದು ಕೊನೆಗೆ ಭಕ್ತಿ ಯೋಗ, ಪೂರ್ಣ ಭಕ್ತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಥಿರಂ ಸುಖಂ ಚಾಸನಮಾಸ್ಥಿತೋ ಯತಿ ಯದಾ ಜಿಹಾಸು ಇಮಮಂಗಲೋಕಂ ಕಾಲೇ ಚ ದೇಶೇ ಚ ಮನೋ ನ ಸಜ್ಜೇತ್ ಪ್ರಾಣಾನ್ಯಯಚ್ಛೇತ್ ಮನಸಾ ಜಿತಾಸು. ಸ್ಥಿರಂ ಸುಖಂ ಚಾಸನಂ, ಸ್ಥಿರ ಸುಖಮಾಸನಂ, ಆಸನ ಡೆಫಿನೇಷನ್ ಅದು. ಆಸನದ ಉದ್ದೇಶ ಏನು? ಸ್ಥಿರ, ತುಂಬ ಹೊತ್ತು ಕೊಡಬೇಕು, ಸುಖವಾಗಿ ಕೊಡಬೇಕು. ಗೊತ್ತಾಯ್ತಾ? ತುಂಬ ಹೊತ್ತು ಕೊಡಬೇಕು, ಸುಖವಾಗಿ ಕೊಡಬೇಕು, ಅದು ಆಸನ. ಇವತ್ತು ಉದಾಹರಣೆಗೆ ಶೀರ್ಷಾಸನ ಎಷ್ಟೊತ್ತು ಹಾಕ್ತೀರಿ? ಸ್ಥಿರ ಆಗ್ಲಿಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಸುಖವಾಗಿರುತ್ತಾ? ಕಷ್ಟ. ಮತ್ತು ಕೆಲವು ಯಾವ ಆಸನಗಳು ಇಲ್ಲ, ಮೂರೇ ಸುಖಾಸನಗಳು: ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ. ಎಷ್ಟೊತ್ತು ಬೇಕಾದ್ರೂ ಕೊಡ್ಬೋದು, ಅದು ಆ ರೀತಿ ಕೊಡ್ಲಿಕ್ಕೆ ಬರೋದಿಲ್ಲ. ಅಪಾಯ ಕೂಡ ಹೌದು, ಜಾಸ್ತಿ ಕೊಡ್ಲಿಕ್ಕೆ ಬರೋದಿಲ್ಲ. ಬರಬಾರ್ದು ಏನಾಗ್ತಾನೆ, ಬರಷ್ಟಾಗಿ ಹೋಗ್ಬಿಡ್ತಾರೆ, ರಕ್ತ ಎಲ್ಲಿಗೆ ಸೇರ್ಕೊಂಡ್ಬಿಡುತ್ತೆ ಕೆಳಗಡೆಗೆ, ಇದಾಗುವ ಇರಬಾರ್ದು ಹಾಗೆಲ್ಲ ಕೂಡ. ಸ್ಥಿರಂ ಸುಖಂಚ ಆಸನಂ ಆಸ್ಥಿತ ಯತಿ. ಯತಿ ಅಂದರೆ ಸನ್ಯಾಸಿ ಆಗಬೇಕು ಅಂತ ಅರ್ಥ ಅಲ್ಲ, ಇಂದ್ರಿಯ ನಿಗ್ರಹ ಒಂದು ಯತಿ ಎಂದರೆ ಪ್ರಯತ್ನಶೀಲನಾಗಿ ಜಿತೇಂದ್ರಿಯನಾಗಿರಬೇಕು. ಯದಾ ಜಿಹಾಸು ಇಮಮಂಗ ಲೋಕಂ, ಯಾವಾಗ ಈ ಲೋಕ ಬಿಟ್ಟು ಹೋಗಬೇಕಾದ್ರೆ ಅಂತ್ಯಕಾಲದಲ್ಲಿ ಅಂತ ಅರ್ಥ. ಇಮಂ ಲೋಕಂ ಜಿಹಾಸು ಹಾತುಂ ಇಚ್ಛು, ಈ ಲೋಕವನ್ನು ಬಿಟ್ಟು ಹೋಗಬೇಕಾದ್ರೆ ಈ ರೀತಿ ಇರಬೇಕು. ಕಾಲೇ ಚ ದೇಶೇ ಚ ಮನೋ ನ ಸಜ್ಜೆ, ಒಳ್ಳೆಯ ಕಾಲ ಒಳ್ಳೆಯ ದೇಶದಲ್ಲಿ ಕೊಡಬೇಕು, ಆದರೆ ಬೇರೆದರ ಪ್ರಜ್ಞೆ ಇರಬಾರ್ದು. ಅವರು ಅದ್ವೈತಿಗಳು ಏನು ಮಾಡ್ತಾರೆ, ಎಲ್ಲ ಸುಳ್ಳಲ್ಲ, ನಾವು ಕನೆಕ್ಟ್ ಆಗಬಾರ್ದು ಅಷ್ಟೇ. ಇವತ್ತು ಅದು ಬೇರೆ ಬೇರೆ ಪದಾರ್ಥ ಇರುತ್ತೆ. ಸ್ಕೂಲಿಗೆ ಹೋಗೋರಿಗೆ ಸ್ಕೂಲಿಗೆ ಹೋಗ್ಬೇಕಷ್ಟೇ ಹೊರತು ಇವೆಲ್ಲ ಇದು ಉಪಯೋಗ ಇಲ್ಲ ಅನ್ಬೇಕು ಹೊರತು ಸುಳ್ಳು ಅಂತ ಹೇಳಬೇಕು. ಸುಳ್ಳು ಅದೆಲ್ಲ ಕೂಡ ಸುಳ್ಳಲ್ಲ, ನಮಗೆ ಬೇಕಿಲ್ಲ ಅಷ್ಟೇ. ನ ಸಜ್ಜೇತ್ ಪ್ರಾಣಾನ್ಯಯಚ್ಛೇತ್ ಮನಸಾ ಜಿತಾಸು. ಜಿತಾಸು ಒಳ್ಳೆ ಪ್ರಾಣಾಯಾಮ ಸಿದ್ಧಿ ಪಡೆದು ಬಿಟ್ಟು ಮನಸ್ಸಿನಿಂದ ಪ್ರಾಣ ಎಲ್ಲ ಇಂದ್ರಿಯಗಳನ್ನು ಕೂಡ ಏಕಾಗ್ರತೆ ಇಟ್ಕೊಂಡ್ಬಿಟ್ಟು ದೇವರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಅಂತ್ಯಕಾಲದಲ್ಲಿ ಹೀಗಿರಬೇಕು. ಜಿತಾಸನ ಅಂಥೇಳಿ ಮಲಗಿ ಸಾಯಬಾರ್ದು. ಫಸ್ಟ್ ಅಲ್ಲಿಂದ ಶುರುವಾಯಿತು, ಕುತ್ಕೊಂಡೇ ಸಾಯಬೇಕು, ಅಲ್ಲಿಂದ ಶುರುವಾಯಿತು. ಮಲಗಿ ಸತ್ರು ಅಂದರೆ ಮೈನಸ್ ಪಾಯಿಂಟೇ ಆಗಲೇ. ಕಾಲೇ ಸ್ಥಿರಂ ಸುಖಂ ಚಾಸನಮಸ್ಥಿತೋ ಯತಿ ಯದಾ ಜಿಹಾಸು ಇಮಮಂಗಲೋಕಂ ಕಾಲೇ ಚ ದೇಶೇ ಚ ಮನೋ ನ ಸಜ್ಜೇತ್ ಪ್ರಾಣಾನ್ಯಯಚ್ಛೇತ್ ಮನಸಾ ಜಿತಾಸು. ಎಲ್ಲದಕ್ಕೂ ಬೇಕಾಗಿತ್ತು ಮನಸ್ಸು. ರುದ್ರದೇವರು ಬೇಕೀಗ, ಅಲ್ಲಿಂದ ಮುಂದೆ ಹೋಗ್ಬೇಕು. ರುದ್ರದೇವರು, ವಾಯುದೇವರು, ದೇವರು ತ್ರಿಮೂರ್ತಿಗಳು ಹಾಗೆ ಇಲ್ಲಿಂದ ಶುರು 1 2 3. ಅವ್ನು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ, ಮುಂದೆ ಹೋಗ್ಬೇಕು. ಭಕ್ತ್ಯಾ ಪ್ರಾಣಂ ವಶಂ ಜಿತಾಸು ಅನ್ನೋ ಪದ ಬಂತಿದೆ. ಜಿತಾಸು ಅಂದ್ರೇನು? ಪ್ರಾಣ ಗೆಲ್ಲಬೇಕು ಅಂತ. ಪ್ರಾಣದೇವ್ರನ್ನ ಗೆಲ್ಲಕ್ಕಾಗತ್ತೆ ಯಾರಾದರೂ? ದೊಡ್ಡವ್ರನ್ನ ಗೆಲ್ಲೋದು ಅಂದರೆ ಭಕ್ತಿಯಿಂದ ಹೊರತು ಈ ರೀತಿ ಅಲ್ಲ. ಭಕ್ತ್ಯಾ ಪ್ರಾಣಂ ವಶಂ ನೀತ್ವಾ ಜಿತಪ್ರಾಣೋ ಭವತ್ಯುತ ಇತಿ ಷಾಡ್ಗುಣ್ಯ. ಷಾಡ್ಗುಣ್ಯ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ, ಪ್ರಾಣನನ್ನು ಭಕ್ತಿಯಿಂದ ಗೆಲ್ಲಬೇಕೆ ಹೊರತು ಆಗ ಬಂದವನು ಏನಂತಾರೆ ಜಿತಪ್ರಾಣ. ಜಿತಪ್ರಾಣ ಅಂತೇಳಿ ಪ್ರಾಣನ ಸೋಲಿಸುವವರು ಅಲ್ಲ, ಭಕ್ತಿಯಿಂದ ವಶ ಮಾಡಿಕೊಂಡವರು ಅಂತ ಅರ್ಥನೇ ಹೊರತು ಪ್ರಾಣನ ಗೆಲ್ಲೋದು ಸಾಧ್ಯ ಇದೆ ಯಾರಿಗಾದರೂ ಕೂಡ? ಸಾಧ್ಯನೇ. ದೊಡ್ಡವನು ಗೆಲ್ಲೋದು ಅಂದರೆ ಭಕ್ತಿಯಿಂದನೇ ಹೊರತು ಬೇರೆ ದಾರಿ ಅಲ್ಲ. ಮನಶ್ಚ ಬುದ್ಧ್ಯ ಅಮಲಯಾ ನಿಯಮ್ಯ ಕ್ಷೇತ್ರಜ್ಞ ಏತಾಂ ವಿನಯೇತ್ ತಮಾತ್ಮನಿ ಆತ್ಮಾನಮಾತ್ಮನಿ ಅವರುದ್ಧ್ಯ ಧೀರೋ ಲಬ್ಧೋಪಶಾಂತಿರ್ವಿರಮೇತ ಕೃತ್ಯ. ಹಾಗೆ ಮುಂದೆ ಹೋಗ್ಬೇಕೀಗ. ಮನಸ್ಸಿನವರಿಗೂ ಆಯ್ತು. ಈಗ ಮುಂದೇನು ಮಾಡಬೇಕು? ಮನಶ್ಚ ಬುದ್ಧ್ಯ ಅಮಲಯಾ ನಿಯಮ್ಯ ಕ್ಷೇತ್ರಜ್ಞ ಏತಾಂ
ನಿನಯೇತ್ ತಮ್ಮ ಆತ್ಮನಿ. ಕ್ಷೇತ್ರಜ್ಞೆ ಅಂತ ಬಿಡಿಸ್ಬೇಕದನ್ನು. ಆತ್ಮಾನಮಾತ್ಮನಿ ಅವರುದ್ಧ ಧೀರ ಲಬ್ಧೋಪಶಾಂತಿ ವಿರಮೇತ ಕೃತ್ಯ. ಮನಶ್ಚ, ಮನಸ್ಸಿನಿಂದ ಮುಂದೇನು ಮಾಡಬೇಕು ಅಂದರೆ ಅಮಲಯ ಬುದ್ಧ್ಯ ಮನಃ ನಿಯಮ್ಯ. ಎಲ್ಲ ಇಂದ್ರಿಯಗಳನ್ನು ಎಲ್ಲಿ ನಿಯಂತ್ರಣ ಮಾಡಬೇಕು? ಮನಸ್ಸಿನಿಂದ. ಮನಸ್ಸನ್ನು ಹೇಗೆ ಮಾಡಬೇಕು? ಬುದ್ಧಿಯಿಂದ. ಬುದ್ಧಿ ಏನಾಗಬೇಕು? ಹರಿತ ಆಗಬೇಕು. ಹರಿತ ಏನು ಮಾಡಬೇಕು? ಓದಬೇಕು. ಅದೇ ಶಾಸ್ತ್ರಾಧ್ಯಯನ ಮಾಡಿದರೆ ಬುದ್ಧಿ ಜಾಗೃತವಾಗಿರ್ತದೆ, ಮನಸ್ಸು ಹತೋಟಿಯಲ್ಲಿ ಬರುತ್ತೆ. ಆಮೇಲೆ ಕ್ಷೇತ್ರಜ್ಞೆ ಯಾರಲ್ಲಿರಬೇಕು? ಮನಸ್ಸನ್ನು. ಕ್ಷೇತ್ರಜ್ಞ ಪರಮಾತ್ಮನಲ್ಲಿ. ಏತಾಂ ನಿನಯೇತ್ ತಮಾತ್ಮನಿ. ಬುದ್ಧಿ ಅಂದರೆ ಸರಸ್ವತಿ ಭಾರತೀಯರು, ಅವ್ರ ಮೇಲೆ ಪ್ರಾಣದೇವರು. ಆಮೇಲೆ ದೇವರಲ್ಲಿ ಮನಸ್ಸಾಕಬೇಕು. ಆತ್ಮಾನಮಾತ್ಮನಿ ಅವರುದ್ಧ ಧೀರ. ತನ್ನ ಮನಸ್ಸನ್ನು ಪೂರ್ತಿ ದೇವರಲ್ಲಿ ಹಾಕಿಬಿಟ್ಟು ಲಬ್ಧೋಪಶಾಂತಿ, ಆ ಒಳ್ಳೆ ಸುಖವಾಗಿರ್ತಾನಾಗ. ವಿರಮೇತ ಕೃತ್ಯ, ಬೇರೆ ಯಾವ ಕೆಲಸನೂ ಮಾಡಾಗಿಲ್ಲ, ಬರೀ ಆ ಕಡೆ ಚಿಂತನೆ ಮಾಡ್ತಾ ಇರಬೇಕು. ಜೀವಸ್ತು ಭಗವಾನ್ ವಿಷ್ಣು ಕ್ಷೇತ್ರಜ್ಞ ಇತಿ ಗೀಯತೆ. ಈ ಬಸ್ಸು ವೆಹಿಕಲ್ ಹೋದ ಮೇಲೆ ಓಡಾಡ್ತಿದ್ದಾರೆ, ಜಾಗ ಕೂತ್ಕೊಳ್ರಿ ಸುಮ್ಮನೆ ಅಂತ ಹೇಳ್ತಾರಲ್ಲ ಹಾಗೆ. ಎಲ್ಲರೂ ಓಡಾಡ್ತಾ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ? ಅದು ಅವನಿಗೆ ಡಿಸ್ಟರ್ಬ್ ಆಗುತ್ತೆ ಡ್ರೈವ್ ಮಾಡೋದು. ಅದಕ್ಕೋಸ್ಕರ ಏನು ಮಾಡಬೇಕು? ಅವರೊಬ್ಬ ಜಾಗದಲ್ಲಿ ಸರಿಯಾಗಿ ಕೂತ್ಬಿಟ್ಟು, ಅಲ್ಲಿ ವಿವಾದನಲ್ಲಂತೂ ಕಟ್ಕೊಂಡು ಕೊಡ್ರಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಸುಮ್ಮನೆ ಇದಾಗಬಾರ್ದು, ಗಟ್ಟಿಯಾಗಿ ಕಟ್ಕೊಂಡು ಕೊಡಬೇಕು. ಮನಶ್ಚ ಜೀವಸ್ತು ಭಗವಾನ್ ವಿಷ್ಣು ಕ್ಷೇತ್ರಜ್ಞ ಇತಿ ಗೀಯತೆ ಹೃದ್ಗತಸ್ತು ಸಯೇವಾತ್ಮ ವ್ಯಾಪ್ತೋಪ್ಯಾತ್ಮೇತಿ ಭಣ್ಯತೆ ಇತಿ ತತ್ವನಿರ್ಣಯೇ. ಸೂಕ್ಷ್ಮ ವಿಷಯಗಳು ಹೇಳ್ತಾರೆ. ಈಗ ಕ್ಷೇತ್ರಜ್ಞ ಯಾರು ಗೊತ್ತಾ? ಬಿಂಬರೂಪಿ ಪರಮಾತ್ಮನ ಕ್ಷೇತ್ರಜ್ಞ ಅಂತ ಕರೀಬೇಕು. ಹೊರಗಿರೋ ರೂಪವನ್ನು ಆತ್ಮ ಅಂತ ಕರಿಬೇಕು. ಕ್ಷೇತ್ರಜ್ಞ ಆತ್ಮ ಅಂತ ಎರಡು ಪದ ಉಪಯೋಗಿಸಿದ್ದಾರೆ. ಎರಡು ಪದ ಯಾತಕ್ಕೆ ಬಂತು ಅಂತೇಳಿ, ಕ್ಷೇತ್ರಜ್ಞ ಅಂದರೆ ಹೃದಯದೊಳಗಿರ್ತಕ್ಕಂಥ ಪರಮಾತ್ಮ, ಆತ್ಮ ಅಂದರೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ. ಇದನ್ನು ಅಲ್ಲಿ ಸೇರಿಸಬೇಕು. ವಿರಮೇತ ಕೃತ್ಯ ಇತಿ ಪುರುಷ ಕಾಲ, ಅದು 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 ಹೆಸರು ಜೀವಾಂತರು. ಅದೆಲ್ಲ ಒಳಗೆ ಧ್ಯಾನ ಕಾಲಕ್ಕೆ ಬೇರೆ ಚಿಂತನೆ, ಮತ್ತು ಬೇರೆ ಕಾಲಕ್ಕೆ ಬೇರೆ ಚಿಂತನೆ, ಸಾಮಾನ್ಯದ ಬೇರೆ ಚಿಂತನೆ, ಮಲಗಿನ ಅವಸ್ಥೆಗಳಲ್ಲಿ ಬೇರೆ ಚಿಂತನೆ. ಮತ್ತು ಇಲ್ಲಿ ಈ ಅಂತ್ಯಕಾಲದಲ್ಲಿ ಈ ರೀತಿ ಚಿಂತನೆ ಮಾಡಬೇಕು. ಅಂತ್ಯಕಾಲದ ಚಿಂತನೆ. ಜೀವಸ್ತು ಭಗವಾನ್ ವಿಷ್ಣು ಕ್ಷೇತ್ರಜ್ಞ ಇತಿ ಗೀಯತೆ ಹೃದ್ಗತಸ್ತು ಸಯೇವಾತ್ಮ ವ್ಯಾಪ್ತೋ ಆತ್ಮೇತಿ ಭಣ್ಯತೆ ಇತಿ ತತ್ವನಿರ್ಣಯ. ಹೃದಯದ ರೂಪಕ್ಕೂ ಆತ್ಮ ಅಂತಾರೆ, ದೇಹದ ರೂಪಕ್ಕೂ ಆತ್ಮ ಅಂತಾರೆ, ವ್ಯಾಪ್ತಕ್ಕೂ ಆತ್ಮ ಅಂತ ಕರೀತಾರೆ. ಎಲ್ಲ ಹುಷಾರಾಗಿ ಅರ್ಥ ಮಾಡ್ಕೋಬೇಕು. ಹರೌ ಹರೇರ್ ಭವೇನ್ನೀತಿ ತದೇಕತ್ವಸ್ಯ ಚಿಂತನಂ ಅನ್ಯತ್ರ ತನ್ನಿಯಮ್ಯಾದಿ ಚಿಂತನಂ ನೀತಿರುಚ್ಯತೆ ಇತಿ ಪ್ರಕಾಶ ಸಂಹಿತಾಯಾಂ. ನೀತಿ ಅಂದ್ರೇನು? ದೇವರಲ್ಲಿ ತೊಡಗಿಸುವಿಕೆ ಅಂತ. ತೊಡಗಿಸುವಿಕೆ ಅಂದ್ರೇನು? ದೇವರಲ್ಲೇ ಮನಸ್ಸನ್ನೇ ಪೂರ್ತಿ ತೊಡಗಿಸ್ಬೇಕು. ತದ ಪ್ರವಣಂ ಕುರು ಮಾನಸ ಮೀಶಪತಿ, ಹಾಗಿರಬೇಕು. ಅನ್ಯತ್ರ ತನ್ನಿಯಮ್ಯಾದಿ ಚಿಂತನಂ ನೀತಿ ರುಚ್ಯತೆ. ಅನ್ಯತ್ರ ಬೇರೆ ಕಡೆಗೆ ಆ ನೀತಿ ಅಂದರೆ ಏನು ಅಂದರೆ ಆ ಕಡೆ ನಿಯಂತ್ರಣ, ಬೇರೆ ಕಡೆ ಇಲ್ಲಿ ತೊಡಗಿಸೋದು, ಬೇರೆ ಕಡೆ ಎಳ್ಕೊಳ್ಳೋದು. ಈ ಕಡೆ ಎಳ್ಕೊಂಡು ಆ ಕಡೆ ಬಿಡಬೇಕು. ಅದಕ್ಕೆ ನೀತಿ ಶಬ್ದಕ್ಕೆ ಎರಡು ಅರ್ಥ ಇದೆ. ಆ ನೀತಿ ಒಂದು, ಈ ನೀತಿ. ದೇವರಲ್ಲೇ ನೀತಿ. ನೀತಿ ಅಂದರೆ ಈ ನೀತಿ ಅಲ್ಲ, ಸುಭಾಷಿತ ನೀತಿಗಳಲ್ಲ, ಒಯ್ಯುವಿಕೆ ಅಂತ ಅರ್ಥ, ತೊಡಗಿಸುವಿಕೆ ಅಂತ ಅರ್ಥ. ಅಲ್ಲಿ ತೊಡಗಿಸುವಿಕೆ ಅಂದ್ರೆ ಹಾಗೆ, ಇಲ್ಲಿ ತೊಡಗಿಸುವಿಕೆ ಹೀಗೆ ಅಂಥೇಳಿ ಅರ್ಥ ಬರ್ತದೆ. ಇದು ಪ್ರಕಾಶ ಸಂಹಿತಾಯ. ಅಲ್ಲಿಗೆ ಬರ್ತದೆ. ನಾಳೆ ಮುಂದಿನ